ಎಕ್ಸಸೈಸ್ ಕೂಡ ನಾವು ಲಿಮಿಟ್ ಆಗಿ ಮಾಡಬೇಕು. ದಿನಕ್ಕೆ 10 ಗಂಟೆ ಅವರು ಫುಲ್ ಎಕ್ಸಸೈಸ್ ಮಾಡ್ತಾರೆ. ನಮ್ಮ ದೇಹ ಅದನ್ನ ಖುಷಿ ಪಡಬೇಕು. ದೇಹಕ್ಕೆ ದಣಿವಾದ್ರೆ ಹಾರ್ಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ನೋಡಿ, ಯಾವುದೇ ಇದನ್ನ ಕೂಡ ತುಂಬಾ ಅತಿಯಾಗಿ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಈ ಊಟದಲ್ಲಿ ವಿಷಯದಲ್ಲಿರ್ಬೋದು ಅಥವಾ ಎಕ್ಸಸೈಸ್ ವಿಷಯದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ವಿಷಯದಲ್ಲಿರ್ಬೋದು, ಯಾವುದೇ ಅತಿಯಾಗಿ ಮಾಡಿದ್ರೆ ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ. ತುಂಬಾ ಹೆಚ್ಚಿಗೆ ಊಟದ ವಿಷಯದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಡಯಟನ್ನು ತೆಗೆದುಕೊಂಡು ಬೇರೆದನ್ನೆಲ್ಲ ಬಿಟ್ಟು ಇದು ಮಾಡಿದ್ರು ಕೂಡ ನಮ್ಮ ಹಾರ್ಟ್ಗೆ ಅಥವಾ ನಮ್ಮ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ಅದೇ ರೀತಿಯಾಗಿ ಎಕ್ಸಸೈಸು ಕೂಡ ನಾವು ಲಿಮಿಟ್ ಆಗಿ ಮಾಡಬೇಕು. ಆಮೇಲೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ, ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ಎಕ್ಸಸೈಸನ್ನು ಮಾಡಬೇಕಾಗತ್ತೆ. ಈಗ ಯಾರೋ ಒಬ್ಬರು ತುಂಬ 2 ಗಂಟೆ 3 ಗಂಟೆ 4 ಗಂಟೆ ಎಕ್ಸಸೈಸ್ ಮಾಡ್ತಾರೆ, ತುಂಬ ರಿಗರಸ್ ಇದು ಮಾಡ್ತಾರೆ. ಸೊ ಅವ್ರಿಗೆ ಆ ಕೆಪಾಸಿಟಿ ಇರ್ಬೋದು, ಆದರೆ ನಿಮಗೆ ಆ ಕೆಪಾಸಿಟಿ ಇರೋದಿಲ್ಲ. ಯಾಕಂದರೆ ಈಗ ಸ್ಪೋರ್ಟ್ಸ್ ಪರ್ಸನ್ಸ್ ಇವರೆಲ್ಲ ನೋಡ್ತೀವಿ, ದಿನಕ್ಕೆ 10 ಗಂಟೆ ಅವರು ಫುಲ್ ಎಕ್ಸಸೈಸ್ ಮಾಡ್ತಾರೆ. 10 ಗಂಟೆ ಅವರು ಯಾಕಂದರೆ ಇದರಲ್ಲಿ ಫಿಟ್ ಆಗಿರಬೇಕು ಅಂತಂದರೆ ಅವರು ಒಂದು ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ ಅಥವಾ ಜಿಮ್ನಾಸ್ಟಿಕ್ಸ್ ಆಗಲಿ ಇವೆಲ್ಲ ಮಾಡಬೇಕಾದ್ರೆ ಸಾಕಷ್ಟು ಎಕ್ಸಸೈಸ್ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ನಮ್ಮ ದೇಹಕ್ಕೆ ಅನುಗುಣವಾಗಿ ನಮ್ಮ ದೇಹ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಮಾಡಬೇಕು. ಅದಕ್ಕೆ ನಾವು ಜನರಲ್ ಆಗಿ ಹೇಳ್ತಕ್ಕಂಥದ್ದು ಒಂದು 45 ಮಿನಿಟ್ಸ್ ಅಥವಾ 1 ಅವರ್ ಒಂದು ವಾಕ್ ಏನಿದೆ, ಒಂದು 4 ಕಿಲೋಮೀಟ್ರಿಂದ 5 ಕಿಲೋಮೀಟರ್ ವಾಕ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸೂಟ್ ಆಗುತ್ತೆ. ಅದನ್ನು ಎಲ್ಲರೂ ಕೂಡ ಮಾಡ್ಬೋದು. ತುಂಬ ಅತಿಯಾಗಿ ದೇಹವನ್ನು ದಂಡಿಸಬೇಡಿ. ಯಾಕಂದರೆ ಎಕ್ಸಸೈಸ್ ಮಾಡಿದಾಗ ಕೂಡ ನಮ್ಮ ದೇಹ ಅದನ್ನು ಖುಷಿ ಪಡಬೇಕು, ನಾವು ಕೂಡ ಅದರಿಂದ ಖುಷಿ ಪಡಬೇಕು. ಸೊ ಅದಕ್ಕೆ ನೋವು ಕೊಟ್ಟು ಅಥವಾ ತುಂಬ ತೊಂದರೆ ಕೊಟ್ಟು ದೇಹವನ್ನು ತುಂಬ ದಣಿಸ್ಬೇಡಿ. ಯಾಕಂದರೆ ತುಂಬ ದಣಿದಾಗ ದೇಹಕ್ಕೆ ದಣಿವಾದರೆ ಹಾರ್ಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಬೇರೆ ಅಂಗಾಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ.